ಜೈ ಹಿಂದ್ ಸ್ಪರ್ಧಾರ್ಥಿಗಳೇ, ವೆಲ್ಕಮ್ ಟು ಡಿಫೆನ್ಸ್ ಡಾರ್ಲಿಂಗ್ ಅಡ್ಡಾ ಇನ್ ಕನ್ನಡ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು SSC GD MTS RRB ಮತ್ತು ಅಗ್ನಿವೀರ್ ಅಂತಹ ಪ್ರತಿಯೊಂದು ಅಪ್ಡೇಟ್ಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಅಗ್ನಿವೀರ್ GDಗೆ ಮತ್ತು ಅಗ್ನಿವೀರ್ ಟ್ರೇಡ್ಸ್ಮ್ಯಾನ್ಗೆ ಅರ್ಜಿಯನ್ನು ಸಲ್ಲಿಸಿದ್ರ ಅವರಿಗೆ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಫಿಸಿಕಲ್ ಕ್ವಾಲಿಫೈ ಆಗ್ತೀನಿ, ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಫೈನಲ್ ಮೆರಿಟ್ ಲಿಸ್ಟ್ನಲ್ಲಿ ನನ್ನ ಹೆಸರು ಬರುತ್ತೆ ಅಂತ ಕನ್ಫ್ಯೂಸ್ನಲ್ಲಿದ್ದೀರಾ ಅವರಿಗೆ ಈ ವಿಡಿಯೋ. ಅಗ್ನಿವೀರ್ GD ಮತ್ತು ಅಗ್ನಿವೀರ್ ಟ್ರೇಡ್ಸ್ಮ್ಯಾನ್ಗೆ ಅಪ್ಲೈ ಮಾಡಿದ್ದೀರಾ. ಪ್ರತಿ ಬಾರಿ ಎಕ್ಸಾಮ್ ಈಸಿ ಇತ್ತು. ಈ ವರ್ಷ ಕಡಿಮೆ ಕಾಂಪಿಟೇಷನ್ ಇತ್ತು ಅಂತ ಕನ್ಫ್ಯೂಸ್ ಆಗಬೇಡಿ. ಈ ವರ್ಷವೂ ಸಹ ಹೈ ಲೆವೆಲಲ್ಲಿ ಕಾಂಪಿಟೇಷನ್ ಇದೆ. ಸ್ಪರ್ಧಾರ್ಥಿಗಳೇ, ಯಾರೆಲ್ಲ ಅಗ್ನಿವೀರ್ GD ಮತ್ತು ಟ್ರೇಡ್ಮ್ಯಾನ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರ ಅವರು ಕನ್ಫ್ಯೂಸ್ ಆಗಬೇಡಿ. ಚೆನ್ನಾಗಿ ಓದ್ಕೊಳ್ಳಿ. ಬೆಂಗಳೂರು ARO ಆಗಿರ್ಬೋದು, ಮಂಗಳೂರು ARO ಆಗಿರ್ಬೋದು, ಬೆಳಗಾವಿ ARO ಆಗಿರ್ಬೋದು, ಕೆಲವರು ಈ ವರ್ಷ ಅಪ್ಲೈ ಮಾಡಿರ್ತಾರೆ. ನೋಡೋಣ, ಎಕ್ಸ್ಪೀರಿಯನ್ಸ್ ಆಗುತ್ತೆ ಈ ವರ್ಷ. ಮುಂದಿನ ವರ್ಷ ಚೆನ್ನಾಗಿ ಬರೆಯೋಣ, ನಾವು ಎಕ್ಸಾಮಲ್ಲಿ ಪಾಸ್ ಆಗೋಣ ಅಂತ ಈ ವರ್ಷ ಅಪ್ಲೈ ಮಾಡಿ ಎಕ್ಸಾಮ್ ಬರೆದಿರ್ತಾರೆ. ಈ ವರ್ಷ ಕಾಂಪಿಟೇಷನ್ ಹೆಚ್ಚಿರೋದ್ರಿಂದ ನೀವು ಎಕ್ಸಾಮ್ನ ತಯಾರಿ ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ. ಸೆಲ್ಫ್ ಸ್ಟಡಿ ಮಾಡಬೇಕಾಗುತ್ತೆ. ನೀವು ಯಾವುದೇ ಕೋಚಿಂಗ್ ಹೋದ್ರೂ ಸಮೇತ ಮನೆಗೆ ಬಂದು ಸೆಲ್ಫ್ ಸ್ಟಡಿ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಎಕ್ಸಾಮ್ ಪಾಸ್ ಆಗಲು ಭಾಳ ಕಷ್ಟ ಆಗುತ್ತೆ. ಈ ವರ್ಷ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ನಾವು ಸೇಫ್ ಸ್ಕೋರ್ ಆಗುತ್ತೆ, ನಾವು ಎಷ್ಟು ಮಾರ್ಕ್ಸ್ ತಗೊಂಡ್ರೆ ನಾವು ಫೈನಲ್ ಲಿಸ್ಟಲ್ಲಿ ಬರ್ತೀವಿ ಅಂತ ಈಗ ಕನ್ಫ್ಯೂಷನ್ನಿದ್ದೀರಾ. ಅಗ್ನಿವೀರ್ GD ಆಗಿರ್ಬೋದು ಅಥವಾ ಅಗ್ನಿವೀರ್ ಟ್ರೇಡ್ಸ್ಮ್ಯಾನ್ ಆಗಿರ್ಬೋದು. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ತರಹದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಎಲ್ಲ ಹುದ್ದೆಗಳ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಫಿಸಿಕಲ್ ಕಟ್ ಆಫ್ಗೆ ಕ್ವಾಲಿಫೈ ಆಗಬೇಕಂದ್ರೆ ನಾವು ಅಗ್ನಿವೀರ್ GD ಮತ್ತು ಟ್ರೇಡ್ಸ್ಮ್ಯಾನ್ಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಂದುಬಿಟ್ಟು 55+, 55+ ತಗೊಂಡ್ರೆ ನಾವು ಫಿಸಿಕಲ್ ಕ್ವಾಲಿಫೈ ಆಗ್ತೀವಿ. ಕೆಲವರು ಫಿಸಿಕಲ್ ಸರ್ ನಾವು ಫೈನಲ್ ಮೆರಿಟ್ ಲಿಸ್ಟಲ್ಲಿ ಬರೋದು ಬೇಡ, ಫಿಸಿಕಲ್ ಒಂದು ಪಾಸ್ ಆದರೆ ಸಾಕು ಅಂತ ಇರ್ತೀರ. ಕೆಲವರು ಸರ್ ಇಲ್ಲ ಸರ್ ನಾವು ಈ ಸರಿ ಪಕ್ಕ ಜಾಬ್ ಹೊಡಿಲೇಬೇಕು ಅನ್ನೋರು ಇರ್ತೀರ. ಇದು ಫಿಸಿಕಲ್ ಕ್ವಾಲಿಫೈ ಆಗಬೇಕಂದ್ರೆ 55+ ಯಾರೆಲ್ಲ ತಗೊಂತೀರ ಅವರು ಈ ಸಾರಿ ಫಿಸಿಕಲ್ ಕ್ವಾಲಿಫೈ ಆಗ್ತೀರಾ. ನೀವು ರನ್ನಿಂಗ್ ಸಹ ಪ್ರಾಕ್ಟೀಸ್ ಮಾಡ್ಬೋದು. 55 ಯಾರ್ಯಾರು ತಗೊತೀರ ಅವರೆಲ್ಲ ರನ್ನಿಂಗ್ ಸಹ ಪ್ರಾಕ್ಟೀಸ್ ಮಾಡ್ಬೋದು. ಇದು ಫಿಸಿಕಲ್ ಕ್ವಾಲಿಫೈಯಿಂಗ್ ಕಟ್ ಆಫ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರುತ್ತೆ. ಬೆಂಗಳೂರು ARO, ಮಂಗಳೂರು ARO ಮತ್ತು ಬೆಳಗಾವಿ ARO ಕೂಡ ಈ ಮೂರೂ AROದು ಸೇರಿ 55+ ಮಾರ್ಕ್ಸ್ ಯಾರು ತಗೊತೀರ ಅವರೆಲ್ಲ ಫಿಸಿಕಲ್ ಕ್ವಾಲಿಫೈ ಆಗ್ತೀರ, ಫಿಸಿಕಲ್ ಲಿಸ್ಟಲ್ಲಿ ಹೆಸರು ಬರುತ್ತೆ. ನೀವು ಅನ್ಬೋದು ಸರ್ ಏನು ಸರ್ ನೀವು 55 ಹೇಳ್ತೀರಾ ಒಂದೇ ಸರಿ ಅಂತಂದರೆ, ಕಾಂಪಿಟೇಷನ್ ಸಹ ಹಾಗೆ ಇರುತ್ತೆ. ಅದರಿಂದ ನೀವು 55+ ತಗೊಂಡ್ರೆ ಸೇಫ್, ಫಿಸಿಕಲ್ ಕ್ವಾಲಿಫೈಗೆ ಸೇಫ್ ಇರ್ತೀರ. ಕೆಲವು ಸ್ಪರ್ಧಾರ್ಥಿಗಳು ಸರ್ ಈ ವರ್ಷ ನಾನು SLC ಎಕ್ಸಾಮ್ ಮುಗಿದಿದೆ ಸರ್, ಈ ವರ್ಷ ಎಕ್ಸಾಮ್ ಬರ್ತಿದ್ದೀನಿ ಅನ್ನೋರು ಇರ್ತಾರೆ. ಅವರು ಸುಮ್ಮನೆ ಎಕ್ಸ್ಪೀರಿಯನ್ಸ್ಗೋಸ್ಕರ ಎಕ್ಸಾಮ್ ಬರೆದಿರ್ತಾರೆ. ಕಾಂಪಿಟೇಷನ್ ಇದ್ದರೆ ಇರ್ಬೋದು, ಅದರಿಂದ ನಾವು ಕಡಿಮೆ ಹೇಳೋಕ್ಕಾಗಲ್ಲ. ನೀವು 55+ ತಗೊಂಡ್ರೆ ಆರಾಮ್ಸಾಗೆ ಫಿಸಿಕಲ್ ಕ್ವಾಲಿಫೈ ಆಗ್ಬೋದು. ನಿಮ್ಮ ಫಿಸಿಕಲ್ ಲಿಸ್ಟಲ್ಲಿ ನಿಮ್ಮ ರೋಲ್ ನಂಬರ್ ಬರುತ್ತೆ. ಇಲ್ಲ ನಾವು ಫೈನಲ್ ಲಿಸ್ಟ್ ಹೊಡಿಬೇಕು, ನಾವು 3-4 ಸರಿ ನಾವು ಟ್ರೈ ಮಾಡಿದ್ದೀನಿ ಸರ್, ನಾನು ಈ ಸರಿ ಫೈನಲ್ ಲಿಸ್ಟಲ್ಲಿ ನನ್ನ ಹೆಸರು ಇರಬೇಕು, ನಾನು ಕಷ್ಟಪಟ್ಟು ಓದ್ತೀನಿ ಅಂದರೆ ನೀವು 55ಗಿಂತ ಜಾಸ್ತಿನೇ ತೆಗಿಬೇಕು ನೀವು ಫೈನಲ್ ಲಿಸ್ಟಲ್ಲಿ ಬರ್ಬೇಕಂದ್ರೆ. ಇಲ್ಲ ಸರ್ ನಾನು ಓನ್ಲಿ ಫಿಸಿಕಲ್ ನಾನು ಟ್ರೈ ಮಾಡ್ತೀನಿ, ನಾನು ಫಿಸಿಕಲ್ ಮಾಡಿ ಪಾಸ್ ಮಾಡಿ ತೋರಿಸ್ತೀನಿ, ನನ್ನ ಕೈಯಲ್ಲಿ ಆಗಲ್ಲ ಅಂತಿದ್ದಾರೆ ಅಂದರೆ ಬೇರೆ ನೀವು 55+ ಮಾಡಿದ್ರೆ ಫಿಸಿಕಲ್ ಆಗುತ್ತೆ. ಸರ್ ಫೈನಲ್ ಎಷ್ಟಾಗ್ಬೋದು ಈ ಸರಿ ಅಗ್ನಿವೀರ್ GD ಮತ್ತು ಟ್ರೇಡ್ಸ್ಮ್ಯಾನ್ಗಂದರೆ ಫೈನಲಲ್ಲಿ ಬಂದುಬಿಟ್ಟು 70+ ಇದ್ದರೆ ನಿಮ್ಮದು ಸೇಫ್ ಸ್ಕೋರ್, ಫೈನಲ್ ಲಿಸ್ಟಲ್ಲಿ ನಿಮ್ಮ ರೋಲ್ ನಂಬರ್ ಇರುತ್ತೆ, ನೀವು ಡ್ಯೂಟಿಗೆ ಜಾಯ್ನ್ ಆಗ್ಬೋದು. ನೀವು 70+ ಸ್ಕೋರ್ ಮಾಡಿದರೆ ಸ್ನೇಹಿತರೆ ಫೈನಲ್ ಲಿಸ್ಟಲ್ಲಿ ಚಾನ್ಸ್ ಬರೋ ಭಾಳ ಇರುತ್ತೆ.
ಅದರಲ್ಲೂ ಈಗ 70+ ಯಾಕೆ ಸರ್ ಇಷ್ಟೊಂದು ಹೇಳ್ತೀರಾ ಅಂದರೆ, ನಮಗೆ ವೇಕೆನ್ಸಿ ಮ್ಯಾಟ್ರ್ ಆಗುತ್ತೆ. ವೇಕೆನ್ಸಿ ಕಡಿಮೆ ಇದ್ದು ಅಪ್ಲೈ ಮಾಡಿರೋರು ಜಾಸ್ತಿ ಇದ್ದರೆ ಅಲ್ಲಿ ಸ್ಕೋರ್ ಸಹ ಭಾಳ ಹೋಗುತ್ತೆ, ಹೈ ಕಟ್ ಆಫ್ ಆಗುತ್ತೆ. ಅದರಿಂದ ವೇಕೆನ್ಸಿ ಸಹ ನಮಗೆ ವೇಕೆನ್ಸಿ 200 ಇದ್ದು 10,000 ಜನ ಅಪ್ಲೈ ಮಾಡಿದ್ರೆ ಸ್ಕೋರ್ ಜಾಸ್ತಿ ಆಗಿಬಿಡುತ್ತೆ. ಇಲ್ಲಾಂದರೆ ವೇಕೆನ್ಸಿ ಜಾಸ್ತಿ ಇದ್ದು ಅಪ್ಲೈ ಮಾಡಿರೋರು ಕಮ್ಮಿ ಇದ್ದರೆ ಸ್ಕೋರ್ ಕಡಿಮೆ ಆಗುತ್ತೆ. ಎಲ್ಲರೂ ಕ್ವಾಲಿಫೈ ಆಗೋ, ನೀವು 55 ತಗೊಂಡಿರೋರು ಕ್ವಾಲಿಫೈ ಆಗೋ ಚಾನ್ಸ್ಗಳು ಭಾಳ ಇರುತ್ತೆ. ಅದಕ್ಕೆ ನೀವು ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಬೇಡಿ. ಹೈ ಕಟ್ ಆಫ್ ಆಗೋ ಸಾಧ್ಯತೆಯೂ ಇದೆ. ಅದರಿಂದ ಚೆನ್ನಾಗಿ ಓದ್ಕೊಳ್ಳಿ. ನೀವು ಈ ಎಕ್ಸಾಮಲ್ಲಿ ಟಾರ್ಗೆಟ್ 80+ ಮಾಡಿದರೆ, ನೀವು ಟಾರ್ಗೆಟ್ 80+ ಮಾಡಿದರೆ 70+ ಸ್ಕೋರ್ ಮಾಡಬಹುದು. ಫೈನಲ್ ಲಿಸ್ಟಲ್ಲೂ ಸಹ ರೂಲ್ ನಂಬರ್ ಬರೋ ಚಾನ್ಸು ಇರುತ್ತೆ. ಕೆಲವರು ಫೈನಲ್ ಬೇಡ ಸರ್, ನನಗೆ ನಾವು ಏನಿದ್ರು ಫಿಸಿಕಲ್ ಮಾತ್ರ ಪಾಸ್ ಆಗ್ಬೇಕು ನಾನು ಅಂದರೆ 55 ತಗೊಳ್ರಿ. ಯಾವುದೇ ARO ಆಗಿರಲಿ, ಬೆಂಗಳೂರು ARO ಇಲ್ಲಾಂದರೆ ಮಂಗಳೂರು ARO, ಬೆಳಗಾವಿ ARO ಆಗಿರಲಿ, ಈ ಸ್ಕೋರ್ ಮಾಡಿದ್ರೆ ಕಂಪ್ಲೀಟಾಗಿ ನಿಮ್ಮ ಹೆಸರು ಫೈನಲ್ ಲಿಸ್ಟಲ್ಲಿ ಬರೋ ಚಾನ್ಸು ಭಾಳ ಇರುತ್ತೆ. ಅದರಿಂದ ಡಿಫೆನ್ಸ್ ಡಾರ್ಲಿಂಗ್ ಜಾಬ್ಸ್ ಅಡ್ಡಾ ಇನ್ ಕನ್ನಡ, ಇದಕ್ಕೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲ ತರಹದ ಅಪ್ಡೇಟ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹುದ್ದೆಗಳ ಮಾಹಿತಿ ಮತ್ತು ಎಲ್ಲ ತರಹದ ಸೂಚನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ವಂದೇ ಮಾತರಂ.